ಚಿನ್ನಯ್ಯನ ಆತ ಮಾಸ್ಕ್ ಮ್ಯಾನ್ ಆಗೋಕ್ಕೂ ಮೊದಲೇ ನೀವು ಇಂಟರ್ವ್ಯೂ ಮಾಡಿದ್ರಿ. ಆ ಇಂಟರ್ವ್ಯೂ ನಿಮಗೆ ಮಾಡಿದಾಗ ನೀವು ಚಿನ್ನಯ್ಯ ಹೇಳಿದ್ದೆಲ್ಲ ಸರಿ ಇದೆ ಅಂತ ಅನಿಸುತ್ತಾ? ಯಾವ ವಿಷಯಗಳನ್ನ ನಂಬಿದ್ರಿ, ಯಾವ ವಿಷಯ ನಂಬಿದ್ರಿ? ನಾವಲ್ಲಿ ಹೋಗಿದ್ದು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ ಚಿನ್ನಯ್ಯ ಅಂತ ಅಂದ್ಕೊಂಡು ನಾವು ಅಲ್ಲಿ ಹೋದ್ವಿ. ಅದು ಆಗಲಿಲ್ಲ. ಆಕಸ್ಮಿಕವಾಗಿ ನಮಗೊಂದು ಅವಕಾಶ ಸಿಕ್ತು. ಒಂದು 3-4 ಜನ ಒಬ್ಬನೇ ಹೊಡೆದಾಕುವಷ್ಟು ಶಕ್ತಿ ಫೋರ್ಸ್ ಹಾಗೇನೆ ಅವನ ಮ್ಯಾನರಿಸಮ್ ಅಲ್ಲೇ ಕಾಣಿಸುತ್ತೆ. ಅದು ಅವ್ನು ಸಣ್ಣ ಪುಟ್ಟ ಮನುಷ್ಯ ಅಲ್ಲ. ಚಿನ್ನಯ್ಯ ಅಂದರೆ ಭಾಳ ಜನ ಏನೋ ಒಂದು ಕಾಮಿಡಿ ಪೀಸ್ ಥರ ನೋಡ್ತಾರೆ, ಹಂಗಿಲ್ಲ. ಅವನು ಈ ಕೆಲಸ ಎಲ್ಲ ಯಾಕೆ ಮಾಡಿದೆ ಅಂತೇಳಿ ಆವಾಗ ಅವನು ಹೇಳಿದ್ದೇನು ಅಂತಂದರೆ, ಇದು ದೇವಸ್ಥಾನದ ಕೆಲಸ, ದೇವ್ರ ಕೆಲಸ ಪುಣ್ಯದ ಕೆಲಸ ಅಂತ ನಾನು ಮಾಡಿದೆ ಅಂತಲೇ ಅವನು ಆತ ಹೇಳಿ. ಈ ಥರ ಎಷ್ಟು ಬಾಡೀಸ್ನ ನೀನು ಮಾಡಿರಬಹುದು ಅಂತ ಕೇಳಿದಾಗ ಅವ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ದ 1,000ದಿಂದ 1,500 ನನಗೆ ಶಾಕ್ ಆಯಿತು. ಮತ್ತು ಆತ ಆ ಥರ ಎಲ್ಲ ಮಾಡಿ ಹಂಗೆ ಹೇಳಿದ್ದಕ್ಕೆ ಅದಕ್ಕೆ ದೊಡ್ಡ ಹೈಪ್ ಸಿಕ್ಕಿ SIT ಫಾರ್ಮ್ ಆಗೋಯ್ತು. ಬಟ್ ಫೈನಲಿ ಏನು ಸಿಕ್ಕಿಲ್ಲ ಅಂತಾಯಿತು. ಯಾವಾಗ ಅವನು ಈ ಸೌಜನ್ಯ ಹೋರಾಟಗಾರರ ಹತ್ರ ಬಂದ, ಅಂದರೆ ವಿಠಲ್ ಗೌಡ್ರ ಹತ್ರ ಬರ್ತಾನೆ, ಅಲ್ಲಿಂದ ತಿಮ್ರೋಡಿ ಅವ್ರ ಹತ್ರ ಬರ್ತಾನೆ, ಗಿರೀಶ್ ಅವ್ರ ಹತ್ರ ಬರ್ತಾನೆ. ಅವರು ಅವನನ್ನು ಪದೇ ಪದೇ ಟೆಸ್ಟ್ ಮಾಡ್ತಾರೆ. ಸುಮ್ಮನೆ ಏನೋ ಅವನು ಬಂದುಬಿಟ್ಟು ನಾನು ಬರಿಯಲ್ಸ್ ಮಾಡಿದ್ದೀನಿ, ನಾನು ಕರ್ಕೊಂಡೋಗಿ ಅಂತ ಮಾರನೇ ದಿವಸ ಕರ್ಕೊಂಡೋಗಲಿಲ್ಲ. ಇಲ್ಲ ಒಂದು ಕಡೆ ಒಂದು ಶವ ಓದಿರ್ತಾನೆ, ಮರೆತು ಬಿಡ್ಬೋದು, ಕನ್ಫ್ಯೂಸ್ ಆಗ್ಬೋದು, ಅಥವಾ 1-2 ಸಲ ಪ್ರವಾಹ ಬಂದಿತ್ತು ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ 1 ಶವ 2 ಶವ ಇದಾಗಿರ್ಬೋದು. ಆದರೆ ಆತ ಹೇಳ್ತಕ್ಕಂಥದ್ದು 13ನೇ ಸ್ಪಾಟಲ್ಲಿ 70ರಿಂದ 80 ಶವಗಳನ್ನ ಊತಿದ್ದೀನಿ ಅಂತ. 70ರಿಂದ 80 ಶವಗಳ ಊತಿರೋ ಪ್ಲೇಸು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ನು ತಪ್ಪಾಗಿ ತೋರಿಸಿದ್ದಾನೆ. ಅಂದರೆ ನೀವು ಹೇಳ್ತಾ ಇರೋದು ಒಂದು ದೊಡ್ಡ ಗಂಭೀರವಾದ ಆರೋಪ ಅಂತಲೇ ಹೇಳಬಹುದು. ಅಂದರೆ ಈ ಪ್ಲ್ಯಾನಲ್ಲಿ ಇದು ಪ್ಲ್ಯಾನ್ ಅಂತ ಅಂದ್ಕೊಳ್ಳೋದಾದ್ರೆ, ಈ ಪ್ಲ್ಯಾನಲ್ಲಿ ರಾಜಕಾರಣಿಗಳಿದ್ದಂಗಿದ್ದಾರೆ, ಕೆಲವು ನಿಜವಾದ ಷಡ್. ನಾನು ಅವತ್ತಿಂದ ಅದನ್ನೇ ಹೇಳ್ತೇನೆ, ನಿಜವಾದ ಷಡ್ಯಂತ್ರನೇ ಬೇರೆ. ಸ್ನೇಹಿತರೆ ನಮಸ್ಕಾರ. ನಾವು ಧರ್ಮಸ್ಥಳ ಕೇಸ್ ನಡೀತಾ ಇದೆ, SIT ತನಿಖೆ ನಡೀತಾ ಇದೆ. ಅದರ ಬಗ್ಗೆ ಸಮಗ್ರವಾಗಿ ವಸ್ತುಸ್ಥಿತಿಯನ್ನು ತಿಳ್ಕೊಳ್ಳುವಂಥ ಮತ್ತು ಇದನ್ನು ಇಡೀ ಜನಮಾನಸಕ್ಕೆ ತಿಳಿಸುವಂಥ ಒಂದು ಕೆಲಸವನ್ನು ಈ ಸರಣಿ ಮೂಲಕ ಮಾಡ್ತಾಯಿದ್ದೀವಿ. ಈ ಸರಣಿಯಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ದಿನೇಶ್ ಕುಮಾರ್ ದಿನು ಅವರೊಂದಿಗೆ. ದಿನೇಶ್ ಕುಮಾರ್ ದಿನು ಅವರು ಅನೇಕ ಡಾಕ್ಯುಮೆಂಟ್ಗಳ ಸಮೇತ ಧರ್ಮಸ್ಥಳದ ಒಟ್ಟು ವಿಷಯವನ್ನು ಅಧ್ಯಯನ ಮಾಡಿ ಅದನ್ನು ತಮ್ಮ ಯೂಟ್ಯೂಬ್ ಚಾನಲ್ ಮೂಲಕನೂ ಈಗಾಗಲೇ ಹಲವಾರು ವಿಡಿಯೋಗಳ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಅವ್ರನ್ನ ನೇರವಾಗಿ ಹಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡೋದ್ರ ಮೂಲಕ ಈ ದಿನ .com ಕಡೆಯಿಂದನೂ ಜನರಿಗೆ ವಾಸ್ತವವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿಳಿಸೋ ಪ್ರಯತ್ನದ ಭಾಗವಾಗಿ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ನಾವು. ಈ ಒಂದು ಸರಣಿ ಏನಿದೆ, ಇದರ ಮೊದಲ ಸಂಚಿಕೆಯಲ್ಲಿ ನಾವು ಕೇಸ್ ನಂಬರ್ 39/2025 ಏನದು, SIT ತನಿಖೆ ಮಾಡ್ತಾ ಇದೆಯಲ್ಲ, SITಗೆ ಕೊಟ್ಟಿರೋ ಆದೇಶ ಏನು, ಮತ್ತು ದಿನೇಶ್ ಅಂತವ್ರಿಗೆ ಈ ವಿಷಯದಲ್ಲಿ ಇಷ್ಟು ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅನ್ನೋದನ್ನು ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಅತಿ ಮುಖ್ಯವಾಗಿ ನಾವು ಚಿನ್ನಯ್ಯನ ಸುತ್ತ ಏನೇನಾಗ್ತಿದೆ ಅನ್ನೋದನ್ನು ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಯಾಕೆ ಅಂತಂದರೆ, ಚಿನ್ನಯ್ಯ ಅನ್ನುವ ವ್ಯಕ್ತಿ ಮಾಸ್ಕ್ ಮ್ಯಾನ್ ಆಗೋಕ್ಕೂ ಮುಂಚೆನೇ ದಿನೇಶ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಡಿಟಾಕ್ಸ್ ಏನಿದೆ ಅದರ ಕಡೆಯಿಂದ ಚಿನ್ನಯ್ಯನ ಸಂದರ್ಶನ ಮಾಡಿದರು. ಮತ್ತು ಇವರು ಅನೇಕ ದಾಖಲೆಗಳನ್ನ ತಗೊಂಡು ಒಟ್ಟು ವಿಷಯವನ್ನು ಗ್ರಹಿಸಿರೋದ್ರಿಂದ, ಸ್ಟಡಿ ಮಾಡಿರೋದ್ರಿಂದ, ಮತ್ತು ಚಿನ್ನಯ್ಯನ ಮೊದಲು ಇಂಟರ್ವ್ಯೂ ಮಾಡಿದರು, ಆಮೇಲೂ ಚಿನ್ನಯ್ಯನ ಬಗ್ಗೆ ಅನೇಕ ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಅವ್ರನ್ನ ಕೇಳಿನೇ ತಿಳ್ಕೊಳ್ಳೋವಂಥ ಪ್ರಯತ್ನ ಪಡೋಣ. ಈ ಒಂದು ಸಂಚಿಕೆಗೆ ತಮಗೆ ಸ್ವಾಗತ ದಿನೇಶ್ ಅವರೇ. ತಾವು ಚಿನ್ನಯ್ಯನ ಆತ ಮಾಸ್ಕ್ ಮ್ಯಾನ್ ಆಗೋಕ್ಕೂ ಮೊದಲೇ ನೀವು ಇಂಟರ್ವ್ಯೂ ಮಾಡಿದ್ರಿ. ಸೊ ಆ ಇಂಟರ್ವ್ಯೂ ಮಾಡಿದಾಗ ನಾವು ನೋಡಿದ್ದೀವಿ ಆ ಅದರಲ್ಲಿ ಇಂಟರ್ವ್ಯೂನ ನೀವು ಆತ ಏನು ಸಾಕ್ಷಿ ದೂರದಾರ ಆಗಿದ್ದಾಗ ಕೆಲವು ರಕ್ಷಣೆಗಳಿಗೆ ಒಳಪಟ್ಟಿದ್ದಲ್ಲ, ಅದು ಆದಮೇಲೆ ಮಾಸ್ಕನ್ನು ಕಳಚಬಹುದು ಆತ ಅಂತ ಬಂದ ಮೇಲೆ ನೀವು ಅದನ್ನು ಪಬ್ಲಿಷ್ ಮಾಡಿದ್ರಿ. ಬಟ್ ನೀವು ಅದನ್ನು ಇಂಟರ್ವ್ಯೂ ಮಾಡಿದ್ದು ತುಂಬ ಮೊದಲೇ. ಹೌದು. ಸೊ ಆ ಇಂಟರ್ವ್ಯೂನಲ್ಲಿ ಆತ ಅನೇಕ ವಿಷಯಗಳನ್ನ ಹೇಳಿದ್ದಾನೆ. 1000 ಶವಗಳನ್ನ ಓದಿದ್ದೆ, ಮತ್ತೊಂದು ಮಗದೊಂದು ಅಂತ. ಈಗ ಹೇಳಿ, ನೀವು ಆ ಇಂಟರ್ವ್ಯೂ ನಿಮಗೆ ಮಾಡಿದಾಗ ನೀವು ಚಿನ್ನಯ್ಯ ಹೇಳಿದ್ದೆಲ್ಲ ಸರಿ ಇದೆ ಅಂತ ಅನಿಸುತ್ತಾ? ಯಾವ ವಿಷಯಗಳನ್ನ ನಂಬಿದ್ರಿ, ಯಾವ ವಿಷಯ ನಂಬಲಿಲ್ಲ? ಮೊದಲನೇದಾಗಿ ಈ ಇಂಟರ್ವ್ಯೂ ಒಂದು ಆಕಸ್ಮಿಕ. ನಮಗೆ ನಾವಲ್ಲಿ ಹೋಗಿದ್ದು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ ಚಿನ್ನಯ್ಯ ಅಂತ ಅಂದ್ಕೊಂಡು ನಾವಲ್ಲಿ ಹೋದ್ವಿ. ಅದು ಆಗಲಿಲ್ಲ. ಆಕಸ್ಮಿಕವಾಗಿ ನಮಗೊಂದು ಅವಕಾಶ ಸಿಕ್ತು. ಬಹುಶಃ ನೀವಿಬ್ಬರೇ 2 ಯೂಟ್ಯೂಬ್ ಚಾನಲ್ ಅವರು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು ಅನಿಸುತ್ತೆ. ನೀವೊಬ್ಬರು ಮತ್ತು ಇವರು ಕುಡ್ಲಾ ರ್ಯಾಂಪೇಜ್ ಅವ್ರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅವರು ಅದನ್ನು ಹಾಕಿದಾಗಲೇ ಗೊತ್ತಾಗಿದ್ದು. ಹಾಗೆ ಸಮೀರ್ ಕೂಡ ಅದನ್ನು ಮಾಡ್ಕೊಂಡಿದ್ದಾರೆ. ಕೆಲವು ಅವರು 2-3 ಜನ ಮಾತ್ರ ನೀವು ಅವ್ರನ್ನ ಮೊದಲು ಇಂಟರ್ವ್ಯೂ ಮಾಡಿ. ಸಮೀರ್ ಮಾಡ್ಕೊಂಡಿದ್ದು ಉದ್ದೇಶ ಏನು ಅಂದರೆ, ಅವರು ಏನೋ ಒಂದು ಸ್ಟೋರಿ ಮಾಡಿದ್ರಲ್ಲ, ಅವರು ಒಂದು ವಿಡಿಯೋ ಮಾಡಿದ್ರಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ ಅದು ಮಾಡ್ಕೊಂಡಿದ್ರು. ಅದ್ರ ಕೆಲವು ತುಣುಕುಗಳಷ್ಟೇ ಹೊರಗಡೆ ಬಂದಿದ್ದೆ ಅಷ್ಟೇ, ಮತ್ತು ಮಿಕ್ಕಿದ್ದೇನೋ ನಾವು ನೋಡಿಲ್ಲ. ಕುಡ್ಲಾ ರ್ಯಾಂಪೇಜ್ನ ಅಜಯ್ ಕೂಡ ಮಾಡಿದ್ದಾರೆ. ಡೀಟೇಲ್ಡ್ ಆಗಿ ಕೂಡ ಅವರು ಕೂಡ ಡೀಟೇಲ್ ಆಗಿ ಮಾಡಿದ್ದಾರೆ. ಆದರೆ
ಅವ್ರು ಯಾವಾಗ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ, ಮತ್ತು ಅವ್ರು ಮಾಡಿದ್ದಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ನಿಮ್ಮದು ಪಬ್ಲಿಷ್ ಆದಮೇಲೆ ಅವ್ರು ಪಬ್ಲಿಷ್ ಆಗಿದೆ. ಹೌದು ಹೌದು ಹೌದು. ಹಾಗಾಗಿ ನಾವು ಮೊಟ್ಟ ಮೊದಲ ಸಂದರ್ಶನ ಅಂತಾರೆ ನಾವು ಕೂಡ ಹಾಕಿದ್ದದು. ಮೊಟ್ಟ ಮೊದಲನೇದಾಗಿ ನನಗೆ ಆತ ವ್ಯಕ್ತಿ ಸಿಕ್ಕಿದ ತಕ್ಷಣ ಒಂಥರದ ಆಶ್ಚರ್ಯ ಇತ್ತು, ಭಾಳ ಅಜಾನುಬಾಹು. ಹೆಂಗೆ ಅಂತಂದರೆ ಒಂದು 3-4 ಜನ ಒಬ್ಬನೇ ಹೊಡೆದಾಕೋಷ್ಟು ಶಕ್ತಿ ತೋರಿಸ್ತು. ಹಾಗೇನೆ ಅವನ ಮ್ಯಾನರಿಸಮಲ್ಲೇ ಕಾಣಿಸುತ್ತೆ ಅದು. ಅವನು ಸಣ್ಣ ಪುಟ್ಟ ಮನುಷ್ಯ ಅಲ್ಲ. ಚಿನ್ನಯ್ಯ ಅಂದರೆ ಭಾಳ ಜನ ಏನೋ ಒಂದು ಕಾಮಿಡಿ ಪೀಸ್ ಥರ ನೋಡ್ತಾರೆ, ಹಂಗಿಲ್ಲ. ಅವನು ಅಗಾಧ ದೇಹವನ್ನು ಹೊಂದಿರತಕ್ಕಂಥ ದೇಹ ಆಘಾತ ಇದೆ, ಅವನು ಮೆಂಟಲ್ ಪವರ್ ಕೂಡ ಅದೇ ಥರ ಇದೆ. ಅಸಾಮಾನ್ಯವಾದ ವ್ಯಕ್ತಿ ಅದು. ಆ ವ್ಯಕ್ತಿ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ, ಮತ್ತು ಕೆಲವು ವಿಷಯಗಳು ನಾವು ಹೇಳೋಕ್ಕೂ ಆಗಲ್ಲ. ಮುಂದೆ ಎಲ್ಲವೂ ಕೂಡ ಆಚೆಗೆ ಬರುತ್ತೆ. ಮುಂದೆ ಎಲ್ಲ ವಾಟ್ ಈಸ್ ಚಿನ್ನಯ್ಯ ಅಂತ ಅರ್ಥ ಆಗುತ್ತೆ. ಅರ್ಥ ಆದಾಗಲೇ ಗೊತ್ತಾಗುತ್ತೆ. ಆಮೇಲೆ ಇಂಟರ್ವ್ಯೂನಲ್ಲಿ ಅವನೆಲ್ಲ ಸತ್ಯನೇ ಹೇಳಿದ್ನ ಅಥವಾ ಸುಳ್ಳು ಇತ್ತ, ಇವೆಲ್ಲ ಪ್ರಶ್ನೆಗಳು ನಾನು ಆ ಇಂಟರ್ವ್ಯೂ ಪ್ರಸಾರ ಮಾಡಬೇಕಾದ್ರೆ ಒಂದು ಸಣ್ಣದಾಗಿ ಒಂದು ನೋಟ್ ಕೂಡ ನಾನು ಮಾಡಿದ್ದೆ. ಕೆಲವು ಡಿಸ್ಕ್ಲೇಮರ್ ಕೂಡ ಹೇಳಿದ್ದೆ. ಅಂದರೆ ಇವನು ಹೇಳಿರೋದೆಲ್ಲ ಸತ್ಯನೂ ಅಲ್ಲ ಮತ್ತು ಎಲ್ಲವೂ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ ಅಂತ. ಅದ್ರಲ್ಲಿ ಭಾಳ ಮುಖ್ಯವಾಗಿ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ನಾವು ಏನು ಇಂಟರ್ವ್ಯೂ ಮಾಡಿದಾಗ ನನ್ನ ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂದರೆ, ಭಾಳ ಮುಖ್ಯವಾದ ಪ್ರಶ್ನೆ ಏನಾಗಿತ್ತು ಅಂದರೆ, ಇದನ್ನು ನಿನ್ಗೆ ಈ ಕೆಲಸ ಎಲ್ಲ ಯಾಕೆ ಮಾಡಿದೆ ಅಂತೇಳಿ ಕೇಳಿದೆ. ಆವಾಗ ಅವನು ಹೇಳಿದ್ದೇನು ಅಂತಂದರೆ, ಇದು ದೇವಸ್ಥಾನದ ಕೆಲಸ, ದೇವ್ರ ಕೆಲಸ ಪುಣ್ಯದ ಕೆಲಸ ಅಂತ ನಾನು ಮಾಡಿದೆ ಅಂತಲೇ ಆತ ಹೇಳಿದ್ದು. ಅವನ ಕಂಪ್ಲೇಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕಂಪ್ಲೇಂಟಲ್ಲಿ ನನಗೆ ಬೆದರಿಸಿ ಇದನ್ನು ಮಾಡ್ತಾಯಿದ್ರು, ನಿಮ್ಮ ಹೆಂಡತಿ ಮಕ್ಕಳನ್ನ ಹೊಡೆದಾಕ್ತಿದ್ವಿ ಅಂತಿದ್ರು, ಆ ಥರದ್ದೆಲ್ಲ ಅವನು ಕಂಪ್ಲೇಂಟಲ್ಲಿ ಬರೆದಿದ್ದಾರೆ. ಅಲ್ಲಿ ಕಾಂಟ್ರಾಡಿಕ್ಟರಿ ಆದ ಸ್ಟೇಟ್ಮೆಂಟ್ಸ್ ಇದೆ. ಮತ್ತೊಂದು ಪ್ರಶ್ನೆ ಇತ್ತು, ಅಂದರೆ ಇವನು ಚಿಕ್ಕ ದಣಿ ದೊಡ್ಡ ದಣಿ ಅಂತೆಲ್ಲ ಹೇಳ್ತಾನೆ. ಚಿಕ್ಕ ದಣಿ ಆ ಕೊಲೆ ಮಾಡಿದ್ರು, ದೊಡ್ಡ ದಣಿ ಈ ಕೊಲೆ ಮಾಡಿದ್ರು ಅಂತೆಲ್ಲ ಇಂಟರ್ವ್ಯೂಲ್ ಹೇಳ್ತಾನೆ. ನಾನು ಅಂದರೆ ಆ ಚಿಕ್ಕ ದಣಿ ದೊಡ್ಡ ದಣಿ ಅವ್ರಿಗೂ ನಿನಗೇನಾದ್ರು ವೈಯಕ್ತಿಕ ದ್ವೇಷ ಇತ್ತಾ ಅಂತೆಲ್ಲ ಕೇಳ್ತೀನಿ ನಾನು. ಏನಾದರೂ ದ್ವೇಷ ಇತ್ತಾ, ಹೊಡೆದಿದ್ರಾ, ಬಡ್ದಿದ್ರಾ, ಹೆದರಿಸಿದ್ರಾ ಅಂತ? ಅದು ಏನೂ ಇಲ್ಲ ಅಂತಲೇ ಹೇಳ್ತೀನಿ. ಸೊ ಅಲ್ಲಿಗೆ ಅದು ಒಂದು ಅವರು ಏನು ವೈಯಕ್ತಿಕ ವ್ಯಾಜ್ಯ ಕೂಡ ಇರಲಿಲ್ಲ ಅನ್ನೋದು ಕೂಡ ಅಲ್ಲಿ ಸ್ಪಷ್ಟ ಆಗುತ್ತೆ. ಮತ್ತೊಂದು ಪ್ರಶ್ನೆ ನಾನು ಕೇಳಿದೆ ನಾನು, ಅಂದರೆ ನಿನಗೆ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ಅನಿಸಿದೆಯಲ್ಲ, ಇವಾಗ ನಾನು ನ್ಯಾಯ ಪ್ರಜ್ಞೆಯಿಂದ ಬಂದಿದ್ದೀನಿ, ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಬಂದಿದ್ದೀನಿ, ಪಶ್ಚಾತ್ತಾಪದಿಂದ ಬಂದಿದ್ದೀನಿ, ಇದೆಲ್ಲ ಹೇಳ್ತಾನೆ. ಆಮೇಲೆ ನಾನು ಹಂಗೂ ಕೇಳಿದೆ, ನಿಮ್ಗೆ ಯಾರಾದರೂ ಹೆದರಿಸಿದ್ರಾ ಹಿಂಗೆ ಹೇಳು ಅಂತ, ಅಥವಾ ನಿನಗೆ ಏನಾದ್ರು ಆಮಿಷ ಒಡ್ಡಿದ್ದಾರಾ, ಏನೋ ಕೊಡ್ತೀವಿ ಈ ಥರ ಬಂದು ಒಂದು ಕತೆ ಹೇಳು ಅಂತ ಏನಾದ್ರು ಹೇಳಿದಾರಾ ಅಂತೆಲ್ಲ ಸ್ಪಷ್ಟವಾಗಿ ಕೇಳಿದೆ. ಅವನು ಯಾವುದೂ ಇಲ್ಲ, ನನಗೆ ಅನಿಸಿದ್ದನ್ನು ನಾನು ಹೇಳಕ್ಕೆ ಬಂದಿದ್ದೀನಿ. ಅವನು 2 ರೀಸನ್ಸ್ ಕೊಡ್ತಾನೆ. ಒಂದು, ಸರ್ಕಾರಕ್ಕೆ ಅನುಕೂಲ ಆಗಲಿ, ಹೆಲ್ಪ್ ಆಗಲಿ ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಏನಂತಾನೆ ಅಂದರೆ, ಅಲ್ಲಿ ಸತ್ತೋದ ಜೀವಗಳಿಗೆ ಏನೋ ಸರಿಯಾದ ಸಂಸ್ಕಾರ ಆಗಿಲ್ಲ, ಅವನು ತೆಗೆದು ಅದಕ್ಕೊಂದು ನ್ಯಾಯಯುತವಾದ ಒಂದು ಸಂಸ್ಕಾರ ಆದರೆ ಅದು ಒಂದು ಆತ್ಮಕ್ಕೆ ಶಾಂತಿ ಸಿಕ್ತಂಗೆ ಆಗುತ್ತೆ ಅಂತ ಈ ಥರದ ಕಾರಣಗಳು ಹೇಳ್ತಾರೆ. ಮಿಕ್ಕಂತೆ ನನಗೆ ತುಂಬ ಶಾಕಿಂಗ್ ಅನಿಸಿದ್ದು ಏನು ಅಂದರೆ, ಇಂಟರ್ವ್ಯೂನಲ್ಲಿ ಅವನು ಈ ಥರ ಎಷ್ಟು ಬಾಡೀಸ್ನ ನೀನು ಮಾಡಿರಬಹುದು ಅಂತ ಕೇಳಿದಾಗ ಅವನು ತುಂಬ ಆತ್ಮವಿಶ್ವಾಸದಲ್ಲೇ, ಅವನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ದ 1,000ದಿಂದ 1,500 ಅಂತ. ನನಗೆ ಶಾಕ್ ಆಯ್ತು. ನನಗೆ ಇದು ನಂಬೋದಾದಂಥ, ಇದು ನಂಬಕ್ಕಾಗತ್ತಾ ಅಂತ. ಈ ನಂಬರ್ ಕೇಳಿದ್ರೆ ನನಗೆ ಇದೆಲ್ಲ ಢಕ್ಕಂತ ಹೋಗೋಯ್ತು. ನಾನು ಇದು ಇಷ್ಟೊಂದೆಲ್ಲ ಸಾಧ್ಯನಾ? ಆಮೇಲೆ ಆತ ಹೇಳ್ದವನು, ಹೌದು ಇದೇನೋ ನನಗನ್ಸುತ್ತೆ ಇದು 1,500 ಅಲ್ದಿದ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ಏನೋ ಆಗಿದೆ ಅಂತ ನಮಗೆ ಅನ್ನಿಸ್ತು. ಆಮೇಲೆ ಯಾರು ಮನುಷ್ಯ ಪೂರ್ತಿಯಾಗಿ ಸುಳ್ಳು ಹೇಳ್ತಿದ್ದಾನೆ ಅಂತಂದರೆ ಗೊತ್ತಾಗ್ಬಿಡ್ತದೆ ನಿಮಗೆ. ಯಾಕೆಂದರೆ ಆ ಸುಳ್ಳನ್ನು ಕನ್ಸ್ಟ್ರಕ್ಟ್ ಮಾಡೋದು ಕೂಡ ಕಷ್ಟದ ಕೆಲಸನೇ, ತುಂಬ ಕಷ್ಟದ ಕೆಲಸ. ಅಷ್ಟು ಸುಲಭವಾಗಿ ಸುಳ್ಳುಗಳನ್ನು ಹೇಳ್ಕೊಂಡು ಒಂದಕ್ಕೊಂದು ಸುಳ್ಳುಗಳನ್ನ ಪೋಣಿಸ್ಕೊಳಕ್ಕೆ ಆಗಲ್ಲ. ನಾನು ಒಂಥರ ಅವನೇನು ಪ್ರಶ್ನೆ ಮಾಡೋಂಥ ಟೈಮಲ್ಲಿ ಒಂದು ವಿಷಯದ ಬಗ್ಗೆ ಒಬ್ಬ ಸಾಮಾನ್ಯ ಜನರಿಗೆ ಏನೇನು ಕುತೂಹಲ ಇರುತ್ತೆ ಆ ವ್ಯಕ್ತಿ ಬಗ್ಗೆ, ಅದೆಲ್ಲದೂ ಕೂಡ ಸಿಗಲಿ ಅನ್ನೋ ಕಾರಣಕ್ಕಾಗಿ ಪ್ರತಿಯೊಂದು ಪ್ರಶ್ನೆನೂ ಕೂಡ ಅವನಿಗೆ ಹಾಕ್ತಾನೆ ಬಂದೆ. ಅವನು ಎಲ್ಲದಕ್ಕೂ ಅವನು ಆರಾಮಾಗಿ ಲೀಲಾಜಲವಾಗಿ ಉತ್ತರ ಕೊಟ್ಟ ಅವನು. ಹೀಗಾಗಿ ಚಿನ್ನಯ್ಯ ಒಂದು ಸ್ಪಷ್ಟ ಆಗೋಯ್ತು ನನಗೆ, ಇವನು 100ಕ್ಕೆ 100 ಬರಿಯಲ್ಸ್ ಮಾಡಿದ್ದಾನೆ ಅಲ್ಲಿ. ಬಟ್ ನಂಬರ್ಸ್ ತುಂಬ ಜಾಸ್ತಿ ಹೇಳಿರ್ಬೋದು ಅಂತ, ಎಕ್ಸಾಗರೇಟ್ ಮಾಡಿರ್ಬೋದು, ಆದರೆ ಅವನು ಮಾಡಿರೋದು ನಿಜ. ಮತ್ತು ಇಲ್ಲೀಗಲ್ಲಾಗೂ ಮಾಡಿದ್ದಾನೆ ಅಂತಲೇ ಅನ್ನಿಸ್ತು ನನಗೆ. ಯಾಕೆಂದರೆ ಅವ್ನು ಹೇಳಿದ ರೀತಿ ಲೀಗಲ್ಲಾಗಿ ಮಾಡಿದ್ರೆ ಅಟ್ಲೀಸ್ಟು ಒಂದು ಗಂಧದ ಕಡ್ಡಿನಾದ್ರು ಬೆಳಗ್ತಾರಲ್ಲ, ಅವನು ಯಾವುದು ಅಂಥದ್ದೇನೂ ಇಲ್ಲ ಇಲ್ಲಿ ಅಂತ ಹೇಳಿ. ಮತ್ತು ಎಲ್ಲೆಲ್ಲಿ ಸಿಕ್ತೋ ಅಲ್ಲಲ್ಲಿ ಹಾಕಿದ್ದೀವಿ ಅನ್ನೋದು ಕೂಡ ಅವನು ಹೇಳಿದ್ದು. ಎಲ್ಲಿ ಗುಂಡಿ ಆಗುತ್ತೋ ಅಲ್ಲಿ ಹಾಕ್ತೀವಿ ಅಂತ.
ಭಾಳ ಅರ್ಥ ಮಾಡ್ಕೋಬೇಕಾಗಿರೋದು ಗುಂಡಿ ಆಗುತ್ತೆ ಅಲ್ಲಿ ಅಂತಂದರೆ ಅವ್ರದ್ದೊಂದು ಭಾಷೆ ಅದು. ಅಂದರೆ ಯಾವುದೋ ಒಂದು ಕೊರಕಲು ಸ್ವಲ್ಪ ಅವ್ರು ಅಗೀತಾನೆ ಇರಲಿಲ್ಲ ಅನ್ಸುತ್ತೆ ಅವ್ರು, ನನಗನ್ಸೋ ಮಟ್ಟಿಗೆ. ಜಾಸ್ತಿ ಭೂಮಿ ಗಿಗಿಯೋದು ಏನಿಲ್ಲ, ಎಲ್ಲ ಒಂದು ಗುಂಡಿ ಥರ ಸಿಗುತ್ತೆ, ಹಾಕಿ ಮುಚ್ಚಿಬಿಟ್ಟು ಬರೋದು, ಈ ಥರದ್ದೇನೋ ಮಾಡ್ತಿದ್ದ ಅಂತ ನನಗೆ ಅನಿಸ್ತು ಆವಾಗ ಇಂಟರ್ವ್ಯೂ ಮಾಡಿದಾಗ. ಬೇಕಂತ ಇಂಟರ್ವ್ಯೂ ಅವನು ಅದಾದಮೇಲೆ ದೂರು ಕೊಡ್ತಾನೆ ಅವನು, ಕೇಸ್ ನಂಬರ್ 39/2025. ಅದರಲ್ಲಿ ಅವನ ದೂರಿನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ವಿಷಯಗಳನ್ನು ಹೇಳಿದ್ದ. ಅದು ಉದಾಹರಣೆಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದ ಅವನು. ಕನ್ಯಾಡಿಲಿ ಒಂದು ಮಗುನ ಒಂದು ಹೂತಾಕಿದ್ದೆ, ಅದು ಬ್ಯಾಗ್ ಇನ್ನೊಂದು ಕಡೆ ಹೂತಾಕ್ಸಿದ್ರು ನನ್ನ ಕೈಲಿ ಅಂತ, ಆ ಥರದ್ದು. ಆಮೇಲೆ ಆ್ಯಸಿಡಿಂದ ಮುಖ ಸುಟ್ಟಿದ್ರು ಅನ್ನೋದು, ಬೇರೆ ಬೇರೆ ಏನೇನೋ ಮಾಹಿತಿಗಳೆಲ್ಲ ಬಂದು ನಮಗೆ. ಒಟ್ಟಿನಲ್ಲಿ ನನಗೆ ಈ ಕೇಸ್ ಹಿಂದೆ ಬೀಳೋದಕ್ಕೆ ಬಹಳ ಮುಖ್ಯವಾಗಿ ನನಗೆ ಒಂದು ಏನದು ಮಾಡಲೇಬೇಕು ಅಂತ ಅನಿಸಿದ್ದು. ಯಾಕೆ ಅಂದರೆ ಅವ್ನು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಅಂತ. ಅಂದರೆ ನನಗೆ ಫಸ್ಟ್ ಹ್ಯಾಂಡ್ ನನಗೆ ಕನ್ಫರ್ಮ್ ಆಯ್ತು. ನನಗೆ ನಾನಾಗೆ ಮಾತಾಡಿದ್ರಿಂದ ನಮಗೆ ಅವಾಗಲೇ ಚೆನ್ನಾಗಿ ಗೊತ್ತಾಗೋಯ್ತು, ಇದು ತುಂಬ ದೊಡ್ಡ ಕೇಸು, ಇದು ಆಗಿದೆ, ಈ ಥರದ್ದೇನೋ ಹತ್ಯಾಕಾಂಡ ನಡೆದು ಹೋಗಿದೆ ಅನ್ನೋದು ಭಾಳ ಸ್ಪಷ್ಟ ಆಗೋಯ್ತು. ಅದು ಕೇಸಲ್ಲಿ ಹೆಚ್ಚು ಕಡಿಮೆ ನಂಬರ್ಸಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಇನ್ನೇನೋ ಪ್ಲೇಸು ಆ ಥರದಲ್ಲಿ ಹೆಚ್ಚು ಕಮ್ಮಿ ಆಗಿ ಬಂದುಬಿಟ್ರೆ ಮಾಡಿರೋದಂತೂ ಸತ್ಯ ಅಂತ ಅರ್ಥ ಆಯ್ತು ಸರ್. ಆದರೆ ನೀವು ಹೇಳ್ತಾ ಇದ್ದೀರಾ ಮಾಡಿರೋದೊಂದು ಸತ್ಯ ಅಂತ ಗೊತ್ತಾಯಿತು ನಿಮಗೆ. ಒಂದು 1500 ಶವಗಳು ಅಂತ ಹೇಳ್ದೆ, ಅಷ್ಟಿಲ್ಲದೆ ಹೋದ್ರೂ 100 ಚಿಲ್ಲರೆ 106 ಅಂತ 106 ಅನ್ನೋದನ್ನು ಒಪ್ಕೋಬೋದೇನೋ ಅಂತ ನಿಮಗೆ ಅನಿಸಿದೆ ಅಂತ. ಅದಕ್ಕೆ ಬಹುಶಃ ಉಗ್ರಪ್ಪ ವರದಿನಲ್ಲಿ ಕೂಡ 200ಕ್ಕಿಂತ 250ಕ್ಕಿಂತ ಹೆಚ್ಚಿನ ಅಸಹಜ ಸಾವುಗಳು ಧರ್ಮಸ್ಥಳ ಸುತ್ತನೇ ಆಗಿದೆ ಅನ್ನೋದು ಕೂಡ ಇದ್ದಿದ್ವಿ. ಅನೇಕ ಕಾರಣಗಳಿರಬಹುದು. ಆದರೆ ನೀವು ಹೇಳ್ತಾ ಇದ್ದೀರಾ ಆತ 100% ಬರಿಯಲ್ಸ್ ಮಾಡಿದ್ದಾನೆ ಅಂತ ಅನ್ನಿಸ್ತು. ಅದರಲ್ಲಿ ಕೆಲವು ಅನೇಕ ಅಸಹಜ ಇವೆ ಅಂತ ನಿಮ್ಗೆ ಅನ್ನಿಸ್ತು, ನಂಬಿಕೆ ಬಂತು ಅಂತ ಹೇಳ್ತಾ ಇದ್ದೀರಾ. ಆದರೆ ಆತ ಆಮೇಲೆ ಕಂಪ್ಲೇಂಟ್ ಕೊಡ್ತಾನೆ, SIT ಫಾರ್ಮ್ ಆಗುತ್ತೆ, ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲಲ್ಲೇ ಎಕ್ಸಿಮಿಷನ್ ಆಗುತ್ತೆ. ಆದರೆ ಒಂದು ಕಡೆ ಮಾತ್ರ ಮನುಷ್ಯನ ಮೂಳೆಗಳು ಸಿಗುತ್ತೆ, ಅದು ಗಂಡು ದೇಹದ ಮೂಳೆಗಳು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಅವನು ಆ್ಯಕ್ಚುಲಿ ಫಸ್ಟು ತೋರಿಸಿರಲ್ಲ, ಇನ್ನೊಂದು ಕಡೆ ಅವ್ರು ತಮ್ಮನೋ ಅಣ್ಣನೋ ಬಂದು ಅಲ್ಲಿತ್ತಲ್ಲ ಅಂತ ಹೇಳಿದಾಗ ಅದೊಂದು ತೋರಿಸ್ತಾ 11A ಅಂತೇನೋ ಕರೀತಾರೆ ಸ್ಪಾಟು. ಸೊ ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಕೂಡ ಮನುಷ್ಯನ ದೇಹದ ಅವಶೇಷಗಳು ಸಿಕ್ಕಿಲ್ಲ. ಅದರಲ್ಲೂ ಆತನೇ ಹೇಳ್ತಿದ್ದಿದ್ದು, ಆಮೇಲೂ ಕೂಡ ಹೇಳಿರ್ತಕ್ಕಂಥದ್ದು ಸ್ಪಾಟ್ ನಂಬರ್ 13 ಅಂತೇನಿದೆಯೋ ಅಲ್ಲಿ 70-80 ದೇಹಗಳನ್ನ ಹೂತಿದ್ದೀನಿ ಅಂತ ಹೇಳಿದ್ದಾನೆ. ನಿಮ್ಮ ಹತ್ರನೂ 106, 1006 ಅಂತ ಹೇಳಿದ್ರೆ ನಿಮ್ಗೆ ನಂಬಿಕೆ ಬಂತು ಅಂತ ಹೇಳ್ತಿದ್ದೀರಾ, ಬಟ್ ಸಿಗಲಿಲ್ವಲ್ಲ. ಅದೇ ಚಿನ್ನಯ್ಯ ಏನಾಗೋಯ್ತು ಅಂತಂದರೆ, ಅದು ಚಿನ್ನಯ್ಯ ಅನ್ನೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಈ ಥರ 106 ಶವಗಳನ್ನ ಹೂತಿಟ್ಟಿದ್ದೀನಿ ಮತ್ತು ಅಕ್ರಮವಾಗಿ ಹೂತಿಟ್ಟಿದ್ದೀನಿ, ಇದರಲ್ಲಿ ಅನೇಕ ಗಳಾಗಿದ್ದವು ದೇಹದ ಮೇಲೆ ಗುರುತು ನೋಡಿದಾಗ ಅಂದ ತಕ್ಷಣ ಅದು ಬರೀ ರಾಜ್ಯ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಸಂಚಲನ ಮೂಡಿಸಿದಂಥ ವಿಷಯ ಆಗೋಯ್ತು. ಯಾಕೆಂದರೆ ಅಪರೂಪದ ಘಟನೆ ಇದು, ಅದು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ. ಸೊ ಇದರಿಂದ ಧಾರ್ಮಿಕ ಕ್ಷೇತ್ರದ ಮೇಲಿದ್ದ ನಂಬಿಕೆನೇ ಅಲ್ಲಾಡೋಗೋ ಥರ ಆಯಿತು. ಸೊ ಇಷ್ಟು ದೊಡ್ಡದಾಗಿದೆ. ಮತ್ತು ಆತ ಆ ಥರ ಎಲ್ಲ ಮಾಡಿ ಹಂಗೆ ಹೇಳಿದ್ದಕ್ಕೆ ಅದಕ್ಕೆ ದೊಡ್ಡ ಹೈಪ್ ಸಿಕ್ಕಿ SIT ಫಾರ್ಮ್ ಆಗೋಯಿತು. ಬಟ್ ಫೈನಲಿ ಏನು ಸಿಕ್ಕಿಲ್ಲ ಅಂತಾಯಿತು. ಈಗೇನು ಹೇಳ್ತೀರಾ? ಹಂಗಾದರೆ ನಿಮಗೆ ನೀವು ಆ ವ್ಯಕ್ತಿಯನ್ನು ಇಂಟರ್ವ್ಯೂ ಮಾಡಿ ನಂಬಿಕೆ ಬಂತು ಅಂತ ಹೇಳ್ಬಿಟ್ರಲ್ಲ, ಹಂಗಾದ್ರೆ ನೀವು ಒಬ್ಬ ವ್ಯಕ್ತಿಯನ್ನು ಅವನ ಮಾತುಗಳನ್ನ ಅನಲೈಸ್ ಮಾಡಿದ್ದೇ ತಪ್ಪಾಗಿತ್ತಾ? ನಿಮ್ಮ ಸಾಮರ್ಥ್ಯನೇ ಕಡಿಮೆ ಇತ್ತಾ, ಅಥವಾ ಅದಕ್ಕೇನಾದರೂ ಪೂರಕವಾದ ಇದಿದೆಯಾ? ಇಲ್ಲಿ ಏನಾಗುತ್ತೆ ಅಂತಂದರೆ, ಅವನು ದೂರು ಕೊಡೋಕ್ಕೆ ಮುಂಚೆನೇ ನಮ್ಮ ಇಂಟರ್ನಲ್ ಇದ್ದ. ಆಮೇಲೆ ಚಿನ್ನಯ್ಯ ಬಂದಾಗಿಂದ, ಅಂದರೆ ಯಾವಾಗ ಅವನು ಈ ಸೌಜನ್ಯ ಹೋರಾಟಗಾರರ ಹತ್ರ ಬಂದ, ಅಂದರೆ ವಿಠಲ್ ಗೌಡ್ರ ಹತ್ರ ಬರ್ತಾನೆ, ಅಲ್ಲಿಂದ ತಿಮ್ಮರೋಡಿಯವ್ರ ಹತ್ರ ಬರ್ತಾನೆ, ಗಿರೀಶ್ ಅವ್ರ ಹತ್ರ ಬರ್ತಾನೆ, ಅವರು ಅವನನ್ನು ಪದೇ ಪದೇ ಟೆಸ್ಟ್ ಮಾಡ್ತಾರೆ. ಸುಮ್ಮನೆ ಏನೋ ಅವನು ಬಂದುಬಿಟ್ಟು ನಾನು ಬರಿಯಲ್ಸ್ ಮಾಡಿದ್ದೀನಿ, ನನ್ನ ಕರ್ಕೊಂಡೋಗಿ ಅಂತ ಮಾರನೇ ದಿವಸ ಕರ್ಕೊಂಡೋಗಲಿಲ್ಲ. ಅವರು ಅವನನ್ನು ಎಲ್ಲ ರೀತಿ ಟೆಸ್ಟ್ ಮಾಡಿದರು. ಮತ್ತು ಅವನನ್ನು ಎಲ್ಲೆಲ್ಲಿ ಹೂತಾಕಿದ್ಯಪ್ಪ ತೋರಿಸು ಅಂತ ಹೇಳೋದು. ನೀನು ಎಲ್ಲೆಲ್ಲಿ ಹೆಣಗಳನ್ನು ಹೂತಾಕಿದೆ ಕರ್ಕೊಂಡೋಗಿ ತೋರಿಸು. ಅವನು ಎಲ್ಲೆಲ್ಲಿ ಹೆಣಗಳನ್ನು ಹೂತಾಕಿದಾನೋ ಎಲ್ಲ ಜಾಗಕ್ಕೆ ಅವನೇ ಕರ್ಕೊಂಡೋಗಿ ತೋರಿಸಿದಾನೆ ಇಂಥ ಜಾಗಗಳು. ಅಂದರೆ ನಿಮ್ಮ ಹತ್ರ ಗಿರೀಶ್ ಮಟ್ಟಣ್ಣನವರಾಗಲಿ ಅಥವಾ ತಿಮ್ಮರೋಡಿ ಯಾರು ಅವನ ಜೊತೆ ಇದ್ದರು, ಅವ್ರು ನಿಮ್ಮ ಹತ್ರ ಹೇಳಿದ್ದಾರೆ. ಅಂದರೆ ಚಿನ್ನಯ್ಯ ಇಲ್ಲೆಲ್ಲಿ ಹೂತಾಕಿದ್ದೆ ಅಂತ ಹೇಳಿದ್ನು ಆ ಜಾಗಗಳನ್ನ ತಮಗೆ ತೋರಿಸಿದ್ದಾನೆ ಅಂತ ಅವ್ರು ನಿಮಗೆ ಹೇಳಿದ್ದಾರೆ. ವಿಠಲ್ ಗೌಡ್ರಿಗೂ ಗೊತ್ತಿದೆ, ಗಿರೀಶ್ ಮಟ್ಟಣ್ಣವ್ರಿಗೂ ಗೊತ್ತಿದೆ. ಅವ್ರಿಗೆಲ್ಲ ಚೆನ್ನಾಗಿ ಅವ್ರಿಗೆ ಅವನ ಜಾಗಗಳನ್ನು ತೋರಿಸಿದ್ದಾನೆ. ಇಲ್ಲಾಂದ್ರೆ ಸರ್ ನಿಮ್ಮ ಹತ್ರ ಯಾರೋ ಒಬ್ಬ ಬಂದು ಏನೋ ಒಂದು ಹೇಳ್ತಾನೆ ಅಂದ ತಕ್ಷಣ ನೀವು ಹೆಂಗೆ ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ? ನೀವು ಪ್ರಶ್ನೆ ಮಾಡ್ತೀರಾ, ನೀವು ಅದು ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ತೀರಾ.
ಈ ಜಾಗಗಳನ್ನು ತೋರಿಸಿದ ಮೇಲೆ ಆಮೇಲೆ ಅವರಿಗೆ ಒಂದು ಹಂತಕ್ಕೆ ನಂಬಿಕೆ ಬಂದಿರುತ್ತೆ. ಅದಾದ ನಂತರ ಅವ್ನ ಸ್ಟೇಟ್ಮೆಂಟ್ಗಳನ್ನು ಅವರು ರೆಕಾರ್ಡ್ ಮಾಡ್ಕೊತಾರೆ. ಅವನ ಹತ್ರ ಸ್ಟೇಟ್ಮೆಂಟ್ ಮಾಡಿ, ಯಾಕಂದ್ರೆ ನಾಳೆ ದಿವಸ ಉಲ್ಟಾ ಹೊಡೆದ್ಬಿಟ್ರೆ ಅಂತ ಒಂದೂವರೆ ಗಂಟೆ ಎಲ್ಲ ರೆಕಾರ್ಡ್ ಮಾಡ್ಕೊತಾರೆ. ಎಲ್ಲ ಮಾಡಿದ ನಂತರ ಸುಮಾರು ಅವನು ಇನ್ನೂ ಬದಲಾಗಲ್ಲ ಅನ್ನೋದು ಇವ್ರಿಗೆ ಒಂದು ಸ್ವಲ್ಪ ಖಾತ್ರಿ ಆದ ನಂತರ ಅವನನ್ನು ಮುಂದೆ ತೊಗೊಬಂದು ಬಿಡ್ತಾರೆ. ಆ ಮುಂದೆ ತೊಗೊಂಡೋಗಿ ಬಂದು ಬಿಡೋ ಟೈಮಲ್ಲಿ ಆ ಟೈಮಲ್ಲೇ ಚಿನ್ನಯ್ಯನ ಜೊತೆ ಈ ಬೇರೆಯವರ ಸಂಪರ್ಕ ಬೆಳೆಯೋದಕ್ಕೆ ಶುರುವಾಗಿರುತ್ತೆ. ಅದರಲ್ಲಿ ಉದಯ್ ಜೈನ್ ಕೂಡ ಒಬ್ಬ. ಉದಯ್ ಜೈನ್ ಚಿನ್ನಯ್ಯನ ಸಂಪರ್ಕಗಳಿದೆಯಾ? ಅದಕ್ಕೋಸ್ಕರನೇ SIT ಅವರು ಅವ್ನು ಕರೆದು ವಿಚಾರಣೆ ಮಾಡೋದು, ಸೌಜನ್ಯ ಪ್ರಕರಣಕ್ಕೋಸ್ಕರ ಕರೆದು ವಿಚಾರಣೆ ಮಾಡಿದ್ದಲ್ಲ. ಹೌದು, ಅವನು ಉದಯ್ ಜೈನ್ ಹೆಸರು ಅಲ್ಲ ಅಂತ ಗೊತ್ತಾಯ್ತು. ಉದಯ್ ಜೈನ್ ಹೆಸರು ಹೇಳಿದ್ರಿಂದನೇ ಆತನನ್ನ ಕರೆದು ವಿಚಾರಣೆ ಮಾಡಿದ್ದು. ಅದಕ್ಕೆ ಅವನು ಭಯ ಬಿದ್ದು ನನಗೆ ದಯಾಮರಣ ಕೊಡಿ ಅಂತ ಕೇಳ್ಕೊಂಡಿದ್ದು. ಸೊ ಅದಲ್ದಲ್ಲೇ ಅವನು ತನ್ನ ಕಿರಿ ಹೆಂಡತಿ ಜೊತೆ ಟಚ್ಚಲ್ಲೇ ಇತ್ತು. ಅವನ ಕೈಯಲ್ಲಿ ಮೊಬೈಲ್ ಇತ್ತು. ನಾನು ಇಂಟರ್ವ್ಯೂ ಮಾಡೋಕ್ಕೆ ಹೋದಾಗಲೂ ಕೂಡ ಅವನ ಕೈಯಲ್ಲಿ ಮೊಬೈಲ್ ಇತ್ತು. ಅವನ ಹಿರಿಯ ಹೆಂಡತಿ ಆಕೆ ಮತ್ತು ಇವ್ರ ನಡುವೆ ಒಂದು ಡಿಸ್ಪ್ಯೂಟ್ ಬೇರೆ ಇತ್ತು. ಆಕೆ ಇವನನ್ನು ಸ್ವಲ್ಪ ಹೆದರಿಸೋದು ಅದೆಲ್ಲ ಎಲ್ಲವೂ ಕೂಡ ಇತ್ತು. ಆ ಸಂದರ್ಭದಲ್ಲಿ SIT ಅವ್ರ ತನಿಖೆ ಕೈಗೆತ್ಕೊಂಡಂಥ ಸಂದರ್ಭದಲ್ಲಿ ಅವನು ಸ್ಟೇಟ್ಮೆಂಟ್ ಕೊಡುವಾಗಲೂ ಸರಿ ಇದ್ದವನು ಆಮೇಲೆ ಅವನು ಸಡನ್ನಾಗಿ ಬದಲಾಗ್ತಾ ಹೋಗ್ತಾನೆ. ಬದಲಾಗಿ ಅವನು ಸ್ಪಾಟ್ಗಳನ್ನು ಗುರ್ಸೋಕ್ಕೆ ಶುರು ಮಾಡ್ತಾನಲ್ಲ, ಸ್ಪಾಟ್ಗಳನ್ನು ಗುರ್ಸೋಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಕ್ಕೆ ಶುರು ಆಗುತ್ತೆ. ಯಾರಿಗೆ? ಸೌಜನ್ಯ ಹೋರಾಟಗಾರರಿಗೆ. ಅಂದರೆ ವಿಠಲ್ ಗೌಡ್ರಿಗಾಗಿರ್ಬೋದು ಅಥವಾ ಗಿರೀಶ್ ಮಟ್ಟಣ್ಣನವರು, ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಜಾಗಗಳು. ಅಂದರೆ ಇವ್ರಿಗೆ ತೋರಿಸಿದ ಜಾಗನೇ ಬೇರೆ, ಅವನು ಫೈನಲ್ ಆಗಿ SIT ಗೆ ತೋರಿಸ್ತಾ ಇದ್ದ ಜಾಗಗಳೇ ಬೇರೆ. ನೀವು ಹೇಳ್ತಾ ಇರ್ತಾರೆ. ಹೌದು, ಆ ಥರದ್ದು. ಅದು ಇವನು ಕನ್ಫ್ಯೂಸ್ ಆಗ್ತಿದ್ದಾನ, ಏನು ಊರಿಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಏನಾಗುತ್ತೆ, ನೀವು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಇವನು ಎಕ್ಸಿಬಿಷನ್ ನಡೆಯೋ ಸಂದರ್ಭದಲ್ಲೇ ತುಕಾರಾಮ್ ಅವರು ಮತ್ತು ಪುರಂದರ್ ಅವರೆಲ್ಲ ಮುಂದೆ ಬಂದು ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ನೋಡಿ, ಅವನೇನು ತಿಳ್ಕೊಂಡಿದ್ದ, ನಾನು ಬರಿಯಲ್ಲಿ ಮಾಡೋದನ್ನು ಯಾರೋ ನೋಡಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ಆದರೆ ನಾವು ನೋಡಿದ್ವಿ, ನಾವು ಕಣ್ಣಾರೆ ನೋಡಿ, ಎಲ್ಲ ಸ್ಥಳೀಯರವರು, ನಾವು ಕಣ್ಣಾರೆ ನೋಡಿದ್ದೀವಿ. ಅವನ ಜಾಗಗಳು ಸರಿಯಾಗಿ ಗುರ್ಸೋಕೆ ಅವನ ಕೈಲಿ ಆಗ್ತಾ ಇಲ್ಲ, ನಮಗೊಂದು ಅವಕಾಶ ಕೊಡಿ, ನಾವು ಈ ತನಿಖೆಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ. ಅಂದರೆ ಅದನ್ನು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಹೌದೌದು, ರೈಟಿಂಗಲ್ಲಿ SIT ಕೊಡ್ತಾರೆ. ಬಟ್ SIT ಅದನ್ನು ಎಂಟರ್ಟೈನ್ ಮಾಡಲ್ಲ. ಯಾಕೆಂದರೆ ಅವ್ರ ಕೈಲಿ ಇರೋದು ಸಾಕ್ಷಿ ದೂರುದಾರ ಇವನು ಚಿನ್ನಯ್ಯ. ಅವನದು ಸ್ಟೇಟ್ಮೆಂಟ್ ರೆಕಾರ್ಡ್ 183 ಸ್ಟೇಟ್ಮೆಂಟ್ ರೆಕಾರ್ಡ್ ಚಿನ್ನಯ್ಯಂದು. ಅವರು ಆ ಸ್ಟೇಟ್ಮೆಂಟ್ ಮೇಲೆ ಅವ್ರು ಹೋಗ್ಬೇಕಾಗಿತ್ತು ತನಿಖೆ. ಹೀಗಾಗಿ ಬೇರೆಯವ್ರು ಬಂದು ತೋರಿಸೋದು ಅವೆಲ್ಲ ಕಷ್ಟ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದು ಹಾಗೆ ಆಯಿತು. ಅವನೇ ತೋರಿಸ್ಕೊಂಡು ಹೋದ. 1ರಿಂದ 5ನೇ ಪಾಯಿಂಟ್ ತನಕ ಏನೂ ಸಿಗಲಿಲ್ಲ ಅನ್ನೋದು ಅದು ಏನದು ಮೇಲ್ನೋಟಕ್ಕೆ ನಾವು ಹೇಳೋಂಥ ಮಾತು. ಆದರೆ 5 ಪಾಯಿಂಟಲ್ಲೂ ಮಣ್ಣನ್ನು ತೆಗೆದು ಸ್ಯಾಂಪಲ್ಸನ್ನು ಫೋರೆನ್ಸಿಕ್ ಕಳಿಸಿದ್ರೆ ಏನು ಹೋಮ್ ಮಿನಿಸ್ಟರ್ ಹೇಳಿದ್ರಲ್ಲ, ಅದು ಲ್ಯಾಟರೈಟ್ ಸಾಯಿಲ್ ಆಗಿರೋದ್ರಿಂದ ಮೂಳೆಗಳು ಕರ್ಕೋಗಿರೋ ಚಾನ್ಸ್ ಇರುತ್ತೆ. ಮೂಳೆ ಇದ್ರೂ ಕರ್ಕೋಗಿರೋ ಚಾನ್ಸ್ ಇರಬಹುದು. ಹಾಗಾಗಿ ಅಲ್ಲಿ ಸಾಯಲ್ನು ಕೂಡ ಟೆಸ್ಟಿಗೆ ಕಳಿಸಿದ್ದೀವಿ ಅಂತ. ಹಾಗಾಗಿ ನಾವು ಏನೂ ಸಿಗಲಿಲ್ಲ ಅಂತ ಅದು ತುಂಬ ಒಂದು ಕ್ಲೀಶೆ ಮಾತು. ಸಿಕ್ಕಿಲ್ಲ ಅನ್ನೋದು ಜನಸಾಮಾನ್ಯರಿಗೆ ಅನಿಸುವಂತ ಸಿಕ್ಕಿಲ್ಲ ಅಂತಾನೆ. ಅದಾದ ನಂತರ 6ನೇ ಪಾಯಿಂಟಲ್ಲಿ ಕೆಲವು ಎಲುಬುಗಳು ಸಿಗುತ್ತೆ. ಆ ಎಲುಬುಗಳು ಸಿಗುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಅವಾಗೆಲ್ಲರೂ ಲೈವ್ ಮಾಡ್ತಾಯಿದ್ರು. ಯೂಟ್ಯೂಬ್ ಚಾನಲ್ಸಿಂದ ಲೈವ್ ಮಾಡ್ತಾಯಿತ್ತು, ಬೇರೆ ಚಾನಲ್ಗಳು ಕೂಡ ಲೈವ್ ಮಾಡ್ತಾಯಿದ್ರು. ಅಲ್ಲಿಂದ ವಸ್ತುಗಳನ್ನು ಅವರು ತುಂಬ್ಕೊಂಡು ಬರೋದನ್ನು ಗಮನಿಸಿದ ನಂತರ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಯಿತು. ತರಕ್ಕೂ ಮುಂಚೆನೇ ಬೆಂಗಳೂರು ಪೋಸ್ಟ್ನವರು ಫಸ್ಟ್ ಅದನ್ನು ಬ್ರೇಕ್ ಮಾಡ್ತಾರೆ, ಕುಡ್ಲ ರ್ಯಾಂಪೇಜಲ್ಲಿ ಬ್ರೇಕ್ ಮಾಡ್ತಾರೆ. ಏನೋ ಸಿಕ್ಕಿದೆ ಏನಂತದ್ದು. ಅದು ಕೊನೆಗೆ ನಮ್ಗೆ ತಿಳಿದು ಬಂದ ವಿಷಯ ಏನು ಅಂತಂದರೆ, ಅದು ಸಿಕ್ಕಿದ ನಂತರ ಚಿನ್ನಯ್ಯ ಇದು ನಾನು ಮಾಡಿದ್ದು ಬರೆಯೋದು ಸಲ್ಲ ಇದು ಅಂತ ಹೇಳ್ತಾನೆ ಅಂತ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದು ಅವ್ನು ಬಂದು SITಗೆ ಹೇಳ್ತಾನಲ್ಲ, SITಗೆ ಹೇಳಿದ್ಮೇಲೆ ಬಂದು ಅದು ಹೋರಾಟಗಾರ ಹತ್ರನೇ ಹೇಳ್ತಾನೆ. ಅಲ್ಲೇ ಇದ್ನಲ್ಲ ಅವನು, ಅವ್ರ ಜೊತೆನೇ ಇದ್ನಲ್ಲ. ಈ ಕೆಲವರು ಆಮೇಲೆ ಇಂಟರ್ವ್ಯೂ ಮಾಡಿದ್ರಲ್ಲ, ಮಾಸ್ಕ್ ಹಾಕಿದ್ದಂಗೆ ಒಂದಿಬ್ರು ಇಂಟರ್ವ್ಯೂ ಮಾಡಿದ್ರು, ಅಲ್ಲೇನಾರು ಹೇಳಿದಾನ ಆ ಥರ? ಅಲ್ಲೇನು ಹೇಳಿಲ್ಲ ಅವನು. ಇದಾದ ನಂತರ ಕಂಟಿನ್ಯೂ ಆಗ್ತಾ ಬಂತು. ನೀವೇ ಹೇಳಿದಾಗೆ 11A ಅಥವಾ 14ನೇ ಪಾಯಿಂಟ್ ಏನಿದೆ, ಆ 14ನೇ ಪಾಯಿಂಟಿಗೆ ಬರೋಂಥ ಸಂದರ್ಭದಲ್ಲಿ ಅದು ಅನಿವಾರ್ಯವಾಗಿ ಅವನು ಹೋಗಿದ್ದು. ಅವನಿಗೆ ಇಚ್ಛೆ ಇರಲಿಲ್ಲ ಅಲ್ಲಿ ಹೋಗಬೇಕು ಅಂತ. ಅವ್ರ ಅಣ್ಣ ತನಾಸಿ ಬಂದಿದ್ದ ಹಿಂದಿನ ದಿನ. ಅಣ್ಣ ತಮ್ಮ ಭೇಟಿಯಾಗಿ ಭಾಳ ದಿನಗಳಾಗಿರುತ್ತೆ. ಚೆನ್ನಾಗಿ ಅವರು ಮಾತಾಡಿದ ನಂತರ ತನಾಸಿ ಹೇಳ್ತಾರೆ, ನೀನು ಮಾಡಿರೋದೇ ಬೇರೆ ಕಡೆ, ನೀನು ತೋರಿಸ್ತಿರೋ ಜಾಗಗಳೇ ಸರಿ ಇಲ್ವಲ್ಲಪ್ಪ ಅಂತ ಹೇಳಿ, ನೀನೇನು ಬೆಂಗಳೂರಲ್ಲಿ ನೀನೇನು ಗುರುತು ಮಾಡಿದ್ಯಲ್ಲ ಆ ಜಾಗದಲ್ಲಿ ಅಲ್ಲಿಂದ ಇಂಥ ಕಡೆ ಹೋಗು, ನೀನು ಮಾಡಿರೋ ಜಾಗಗಳು ನೀನು ಮರ್ತಿದ್ಯಾ ಅಂತ ಆತ ಹೇಳ್ತಾನೆ. ಆಗ ಇವರೆಲ್ಲ ಇರ್ತಾರೆ, ಯಾರು ಅಡ್ವೊಕೇಟ್ಸು ಇನ್ನೊಂದು ಎಲ್ಲರಿಗೂ ಗೊತ್ತಾಗತ್ತಲ್ಲ ಅವ್ರಿಗೆ. ಸೊ ಚಿನ್ನಯ್ಯ ಏನು ಮಾಡ್ತಾನೆ, ಅವಾಗ ಅನಿವಾರ್ಯವಾಗಿ, ಯಾಕೆಂದ್ರೆ ನಾನು ಹೋಗಿಲ್ಲ ಅಂತಂದರೆ ಇವ್ರುಗಳು ನನ್ನ ಅನುಮಾನದಲ್ಲಿ ನೋಡ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ತೋರಿಸ್ತಾನೆ.
ಅಲ್ಲಿ ತೋರಿಸ್ತಾನೆ, ಅಲ್ಲಿ ಒಂದು ಇಡೀ ಅಸ್ಥಿಪಂಜರನ ಸಿಗುತ್ತೆ. ಅದು ಯಾವಾಗಿಂದು ಏನು ಅದು ಬೇರೆ ಪ್ರಶ್ನೆ. ಸೊ ಇಲ್ಲಿಗೆ ಒಂದು ಅರ್ಥ ಆಗೋಕ್ಕೆ ಶುರು ಆಗುತ್ತೆ ನಮಗೆ. ಅಂದರೆ ಇದೆಲ್ಲ ನಾವು ಹಿಂತಿರುಗಿ ನೋಡಿದಾಗ ಚಿನ್ನಯ್ಯನಿಗೆ ಯಾವುದೇ ಸಾಕ್ಷ್ಯವನ್ನು ಕೊಡೋ ಇಷ್ಟ ಇರಲಿಲ್ವಾ ಅಂತ. ನಿಮ್ಗೆ ಇದು ಇನ್ನೂ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಕನ್ಯಾಡಿ ಅಂತ ಒಂದು ಮಗುವಿನ ಶವ ಓದ್ತಿದ್ದೀನಿ ಅಂತ ಹೇಳಿದ್ದ. ಹಂಗಾಗಿ ಅಲ್ಲಿ ಕರ್ಕೊಂಡೋಗಿದ್ರು. ಕರ್ಕೊಂಡೋದ್ಮೇಲೆ ಅವ್ನ ಜಾಗನೂ ಐಡೆಂಟಿಫೈ ಮಾಡ್ತಾನೆ. ಜಾಗ ಐಡೆಂಟಿಫೈ ಮಾಡೋ ಸಂದರ್ಭದಲ್ಲಿ ಇವನು ತುಂಬ ವಾಚಾಳಿ, ಇವನು ಮಾತಾಡ್ತಾ ಇರ್ತಾನೆ. ಅವನು ಯಾವಾಗಲೂ ಯಾರಾದ್ರೂ ಸಿಕ್ಕರೆ ಮಾತಾಡ್ತಾನೆ ಇರ್ತಾನೆ. ಅವ್ನು ಆಫೀಸರ್ಸ್ ಹತ್ರ ಮಾತಾಡ್ತಾ, ಇಲ್ಲಿ ಮಾಡಿದೆ ನಾನು, ಮಾಡಿ ಅಲ್ಲಿ ಎದುರುಗಡೆ ಒಂದು ಮನೆ ಇದೆಯಲ್ಲ, ಅಲ್ಲಿ ಹೋಗಿ ನಾನು ನೀರು ಕೇಳಿದ್ದೆ, ನೀರು ಕೇಳೆಲ್ಲ ವಾಶ್ ಮಾಡ್ಕೊಂಡಿದ್ದೆ, ನಾನು ಗುದ್ಲಿ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ ಅಂತ ಆತ ಹೇಳ್ಕೊಂಡಿದ್ದೆ. SIT ಅಧಿಕಾರಿಗಳು ಭಾಳ ಕುತೂಹಲದಿಂದ ಆ ಮನೆಗೆ ಹೋಗ್ತಾರೆ. ನಂತರ ಮನೆಗೆ ಹೋಗಿ ಕೇಳ್ತಾರೆ. ಅದು ಕೇಳಿ, ಇಲ್ಲಿ ಚಿನ್ನಯ್ಯ ಈ ಥರ ಮಾಡಿದ್ದು ನಿಜನ? ಹೌದು ನಿಜ. ಅವ್ನು ಬಂದು ನೀರು ಕೇಳಿದ್ದು ನಿಜ, ಅವ್ನು ಬಂದು ಮಾಡಿದ್ದು ನಿಜ. ಆದರೆ ಅವ್ನು ತೋರಿಸ್ತಿರೋ ಜಾಗ ಸರಿ ಇಲ್ಲ ಅಂತ. ಅವ್ನು ತೋರಿಸ್ತಿರೋ ಜಾಗ ಸರಿ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಸೌಜನ್ಯ ಹೋರಾಟಗಾರರು ಹೇಳ್ತಾರೆ. ಇದನ್ನು ಕೆಲವು ವರದಿ ಕೂಡ ಆಗಿದೆ ಇದ್ರ ಬಗ್ಗೆ, ಕನ್ಯಾಡಿಗೆ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ಒಂದು ಕ್ಲಿಯರ್ ಆಗ್ತಾ ಬಾಲಕಿ ಅಂತ ಹೇಳ್ತಾ ಇರೋದು ಸ್ಕೂಲ್ ಯೂನಿಫಾರ್ಮ್ ಸಮೇತ ಒಬ್ಬ ಊತಾಕಿದ್ದಾನೆ ಅನ್ನೋ ವಿಷಯ ಬಂತಲ್ಲ, ಆ ಒಂದು ಕೇಸ್ ಬಗ್ಗೆ. ಆ ಕೇಸ್ ಅಲ್ಲಿಗೆ ಏನಾಯಿತು, ಟೋಟಲ್ ಆಗಿ ನಮ್ಗೇನು ಅನ್ಸುತ್ತೆ ಅಂತಂದರೆ, ಇವನಿಗೆ ಸಾಕ್ಷಿಗಳನ್ನು ಕೊಡಬೇಡ ಅಂತ ಅವನಿಗೆ ಒಂದು ನಿರ್ದೇಶನ ಇತ್ತ ಅಂತ. ಅಂದರೆ ಇವನು SIT ತನಿಖೆ ಶುರುವಾದ ಮೇಲೆ ಎಲ್ಲೋ ಅಡ್ಜಸ್ಟ್ ಆಗಿರಬಹುದು, ಆಗಿರ್ಬೋದು, ಏನೋ ಒಂದಾಗಿದೆ. ಹಾಗಾಗಿ SIT ಅವರಿಗೆ ಸ್ಪಾಟ್ ತೋರಿಸುವಾಗಲೇ ಈತ ಬೇರೆ ಸ್ಪಾಟ್ಗಳನ್ನ ತೋರಿಸಿದ್ದಾನೆ, ತಾನು ಓದ್ತಿದ್ದ ಸ್ಪಾಟ್ಗಳನ್ನ ಬಿಟ್ಟು ಬೇರೆ ಸ್ಪಾಟ್ಗಳನ್ನ ತೋರಿಸ್ತಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ. ತೋರಿಸಿದ್ದಾನೆ. ಮತ್ತು ಇನ್ನೊಂದೇನೆಂದರೆ, ಅವನಿಗೆ ಒಂದೇ ಬೆದರಿಸಿದ್ದಾರೆ, ಅವನಿಗೆ ಹೆದರಿಸಿರ್ತಾರೆ. ಇನ್ನೊಂದು ಆಮಿಷ ಕೊಟ್ಟಿರಬಹುದು. ನಂಗೆ ಗೊತ್ತಿಲ್ಲ, ಇದೆಲ್ಲ SIT ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅಂದರೆ ಸಾಧ್ಯತೆ ಇರೋದು, ಅಂದರೆ ಸಾಧ್ಯತೆ ಇವ್ರಿಗೆ ಅವನು ಓತಾಕಿರೋದು ನಿಜ ಅಂತ ನಿಮ್ಗೆ ಅನಿಸಿದೆ, ಮತ್ತು ಅದಕ್ಕೆ ಮುಂದೆ ಈ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ, ಯಾಕೆ ಅನಿಸಿರ್ಬೋದು, ಯಾಕಂಗಾಗಿರ್ಬೋದು ಅಂತ. ಅದನ್ನು ಅಲ್ಲಿ ಹೇಳ್ಬೇಕಾಗ್ತದೆ ನೀವು. ಮತ್ತು ಈ ಸೌಜನ್ಯ ಹೋರಾಟಗಾರರಿಗೆ ಆತ ತೋರಿಸಿದ್ದಾನೆ ಇಂತಿಂಥ ಕಡೆ ಊತಾಕಿದ್ದೀನಿ ಅಂತ. ಮತ್ತು ಆತ ಊತಾಕಿರೋದು ನೋಡಿದ ಬೇರೆ ಸ್ಥಳೀಯರು ಕೂಡ ಇದ್ದಾರೆ. ಆದರೆ ಇವನು ಫೈನಲ್ ಆಗಿ SIT ತೋರಿಸುವಾಗ ಬೇರೆ ಜಾಗಗಳು ತೋರಿಸಿದ್ದಾನೆ. ಹಾಗಾಗಿ ಎಲ್ಲೂ ಏನೂ ಸಿಕ್ಕಲಿಲ್ಲ. ಹೆದರಿಸಿದರೆ ಇಲ್ಲ, ಆಮಿಷ ಮಾಡಿದ್ದಾರೆ, ಎರಡೂ ಮಾಡಿರೋ ಸಾಧ್ಯತೆ. ಆ ಥರ ಅಂದರೆ ಒಟ್ಟಿನಲ್ಲಿ ತಾನು ಊತಾಕಿದ ಜಾಗ ಬಿಟ್ಟು ಬೇರೆ ಜಾಗ ತೋರಿಸಿರೋ ಸತ್ಯ ಅವನು ಆ ಥರ ಆಗಿರಬೇಕಾದ್ರೆ ಎದುರಿಸಿರ್ಬೇಕು, ಇಲ್ಲ ಆಮಿಷ ಒಡ್ಡಿರಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಮರ್ತಿರ್ಬೋದಲ್ಲ ಅವನು? ಅಲ್ಲ, ಮರ್ತಿರೋ ಸಾಧ್ಯತೆನೂ ಇದೆ ಅವನಿಗೆ. ಅವನು ಆದರೆ ಏನಾಯ್ತು ಅಂದ್ರೆ, ನಾನು ಸಂದರ್ಶನ ಮಾಡಿದಾಗಲೂ ಕೇಳಿದೆ, ನೀನು ಆ ಜಾಗಗಳನ್ನು ಗುರುತಿಸೋಕ್ಕೆ ಸಾಧ್ಯನಾ ಅಂತ ಕೇಳಿದೆ. ಖಂಡಿತ ಗುರುತಿಸ್ತೀನಿ ನನಗೆ, ಆದರೆ ಅಲ್ಲಿ ಬಾಡಿ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತಲೂ ಹೇಳ್ತಾನೆ ನಾನು. ಯಾಕೆಂದರೆ ಪ್ರಾಕೃತಿಕವಾಗಿ ಮರ ಬೆಳೆದಿರ್ಬೋದು, ಒಂದು ಸ್ವಲ್ಪ ಬದಲಾವಣೆ ಆಗಿರ್ಬೋದು, ಮಣ್ಣು ಕೊಚ್ಚೋಗಿರ್ಬೋದು, ಅಥವಾ ಮಣ್ಣು ಹಾಕಿರ್ಬೋದು, ಈ ಥರ ಎಲ್ಲ ಸಮಸ್ಯೆ ಆದರೆ ನನಗೆ ಕಷ್ಟ ಆಗುತ್ತೆ ಅಂತಲೂ ಹೇಳಿದ್ದ ಅವನು. ಆದರೆ ಇಲ್ಲೊಂದು ಮುಖ್ಯ ಪ್ರಶ್ನೆ ಬರುತ್ತೆ. ಆಯಿತು, ಎಲ್ಲ ಒಂದು ಕಡೆ ಒಂದು ಶವ ಓದ್ತಿರ್ತಾನೆ, ಮರೆತು ಬಿಡ್ಬೋದು, ಕನ್ಫ್ಯೂಸ್ ಆಗ್ಬೋದು, ಅಥವಾ ಒಂದೆರಡು ಸಲ ಪ್ರವಾಹ ಬಂದಿತ್ತು ಅಂತ ಹೇಳ್ತಾರೆ, ಆ ಟೈಮ್ನಲ್ಲಿ ಒಂದು ಶವ 2 ಶವ ಇದಾಗಿರ್ಬೋದು. ಆದರೆ ಆತ ಹೇಳ್ತಕ್ಕಂಥದ್ದು 13ನೇ ಸ್ಪಾಟಲ್ಲಿ 70ರಿಂದ 80 ಶವಗಳನ್ನ ಊತಿದ್ದೀನಿ ಅಂತ. 70ರಿಂದ 80 ಶವಗಳ ಊತಿರೋ ಪ್ಲೇಸು ಮರೆಯೋಕ್ಕೆ ಸಾಧ್ಯ ಇಲ್ಲ, ಕನ್ಫ್ಯೂಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಏನೇ ಪ್ರಾಕೃತಿಕ ವಿಕೋಪ ಆಗಿದ್ರೂ ಭೂಕಂಪದ ಹೊರತಾಗಿ 70-80 ಶವಗಳು ಅವ್ನು ಕೊಚ್ಕೊಂಡು ಹೋಗೋ ಇನ್ನೋದಕ್ಕೂ ಅಷ್ಟು ಈಸಿಯಾಗಿ ಸಾಧ್ಯ ಇಲ್ಲ. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅವ್ನು ತಪ್ಪಾಗಿ ತೋರಿಸಿದ್ದಾನೆ. ತಪ್ಪಾಗಿ ತೋರಿಸಿರೋದು ಅತ್ಯಂತ ಸ್ಪಷ್ಟ. ಆದರೆ ಯಾವಾಗ ಅವನು ತೋರಿಸಿದ ಜಾಗಗಳಲ್ಲಿ ಎಕ್ಸಿಬಿಷನ್ ಆಗುತ್ತೆ, ಅಸ್ಥಿಪಂಜರಗಳು ಅವಶೇಷಗಳು ಸಿಗಲಿಲ್ವೋ, ತಕ್ಷಣ ಒಂದು ದೊಡ್ಡ ಇದು ಶುರುವಾಗುತ್ತೆ. ಏನು ಅಂತಂದರೆ, ಅಲ್ಲಿ ಆತ ಊತಿದ್ದೇ ಇರಲಿಲ್ಲ, ಅಸಹಜ ಸಾವುಗಳಾಗಿದ್ದು ಇಲ್ಲ, ಅವೆಲ್ಲ ಅಧಿಕೃತ ಪಂಚಾಯಿತಿ ಅಂತೆಲ್ಲ ಬರುತ್ತೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಇಲ್ಲಿ ನೋಡಿ ಎಲ್ಲೂ ಸಿಕ್ಕಲಿಲ್ಲ ಅಂತ ಆದ ತಕ್ಷಣವೇ, ಸರಿಯಾಗಿ ಸಿಕ್ಕಲಿಲ್ಲ ಅಂದ ತಕ್ಷಣ ವಿಧಾನಸಭೆಗಳು ದೊಡ್ಡ ಗಲಾಟೆ ಆಗುತ್ತೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅನ್ನೋ ಮಾತುಗಳು ಕೇಳಿಬರ್ತವೆ. ಮತ್ತು ಸ್ವತಃ ಆಪೋಸಿಟ್ ಪಾರ್ಟಿಗಳಿರಲಿ, ಸರ್ಕಾರದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತ ಹೇಳ್ಬಿಡ್ತಾರೆ. ಚಿನ್ನಯ್ಯನ ಕೈಲಿ ಈ ರೀತಿ ಹೇಳ್ಸಿದ್ದಾರೆ, ಕೆಲವರೆಲ್ಲ ಸೇರಿಕೊಂಡು ಇವರೆಲ್ಲ ಷಡ್ಯಂತ್ರ ಮಾಡಿದ್ರು, ಎಲ್ಲ ಹೇಳೋದಕ್ಕಾಗಿಯೇ ಅದನ್ನು ಮಾಡಲಾಗಿದೆ. ಇವರೆಲ್ಲ ಹೇಳೋದಕ್ಕಾಗಿಯೇ ಅದನ್ನು ಮಾಡಲಾಯಿತು ಅಂದರೆ ಅರ್ಥ ಏನು? ಅಂದರೆ ಚಿನ್ನಯ್ಯ ಒಂದು ಸಾಕ್ಷಿ ಕೊಡಬಾರ್ದು, ಕೊಡದಲ್ಲೇ ಇದ್ದರೆ ನಾವು ಈ ರೀತಿ ಅಟ್ಯಾಕ್ ಮಾಡ್ಬೋದು. ಅಂದರೆ ಚಿನ್ನಯ್ಯ, ನೀವು ಹೇಳ್ತಾ ಇರೋದು ಚಿನ್ನಯ್ಯ ಬುಕ್ ಆಗಿದ್ದಾನೆ, ಅಥವಾ ಬುಕ್ಕಾಗಿ ಅಂದರೆ ಆಮಿಷಕ್ಕೊಳಗಾಗಿದ್ದಾನೆ, ಅಥವಾ ಬೆದರಿಕೆಗೆ ಒಳಪಟ್ಟು ಸರಿಯಾಗಿ ತೋರಿಸಿಲ್ಲ. ಯಾವಾಗ ಸರಿಯಾಗಿ ತೋರಿಸಲ್ವೋ ಖಂಡಿತ ಅಲ್ಲಿ ಅವಶೇಷಗಳು ಸಿಗಲ್ಲ, ಆಗ ಈ ರೀತಿ ಕಥೆಯನ್ನು ಕಟ್ಟಬಹುದು. ಅಂದರೆ
ಈ ರೀತಿ ಒಂದು ಷಡ್ಯಂತ್ರವನ್ನು ಮಾಡಬಹುದು ಅನ್ನೋದನ್ನ ಪ್ಲ್ಯಾನ್ನ ಮಾಡ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಎಕ್ಸಾಕ್ಟ್ಲಿ ಅದೇ ಥರನೇ ಅದು ಎಲ್ಲ ಪ್ಲ್ಯಾನ್ ಪ್ರಕಾರನೇ ಆಗಿತ್ತು. ಅಂದರೆ ನೀವು ಹೇಳ್ತಾ ಇರೋದು ಒಂದು ದೊಡ್ಡ ಗಂಭೀರವಾದ ಆರೋಪ ಅಂತಲೇ ಹೇಳಬಹುದು. ಅಂದರೆ ಈ ಪ್ಲ್ಯಾನಲ್ಲಿ ಇದು ಪ್ಲ್ಯಾನ್ ಅಂತ ಅನ್ಕೊಳ್ಳೋದಾದ್ರೆ ಈ ಪ್ಲ್ಯಾನಲ್ಲಿ ರಾಜಕಾರಣಿಗಳಿದ್ದಂಗಿದ್ದಾರೆ, ಕೆಲವು ನಿಜವಾದ ನಾನು ಅವತ್ತಿಂದ ಅದನ್ನೇ ಹೇಳ್ತೇನೆ, ನಿಜವಾದ ಷಡ್ಯಂತ್ರನೇ ಬೇರೆ, ಇವ್ರು ಹೇಳ್ತಾರ ಷಡ್ಯಂತ್ರ ಬೇರೆ. ಒಬ್ಬ ಸಾಕ್ಷಿ ದೂರದಾರ ಬಂದು ನಾನೇನೋ ತಪ್ಪು ಮಾಡಿದ್ದೀನಿ, ನಾನು ಅದನ್ನು ಕನ್ಫೆಸ್ ಮಾಡ್ಕೊತಾ ಇದ್ದೀನಿ ಅಂತ ಅವನು ಪೊಲೀಸರ ಜೊತೆ ಸರ್ಕಾರ ಜೊತೆ ವ್ಯವಹರಿಸ್ತಾ ಇರೋಂಥ ಸಂದರ್ಭದಲ್ಲಿ ಆತನಿಗೆ ಬೆದರಿಸಿ, ಆತನಿಗೆ ಅವನನ್ನು ಆಮಿಷಕ್ಕೆ ಒಳಪಡಿಸಿ, ಅವನನ್ನು ಈ ರೀತಿ ಕರಪ್ಟ್ ಮಾಡಿ ಅವನ ಸ್ಟೇಟ್ಮೆಂಟಿಂದ ವಿಮುಖನಾಗುವಂತೆ ಮಾಡೋದಿದೆಯಲ್ಲ, ಇದು ನಿಜವಾದ ಷಡ್ಯಂತ್ರ. ಈ ಷಡ್ಯಂತ್ರ ನೋಡಿ ನಿಧಾನಕ್ಕೆಲ್ಲ ಒಂದೊಂದು ಉದಯ್ ಜೈನ್ ಬಂತು. ಉದಯ್ ಜೈನ್ ಕಾಂಟ್ಯಾಕ್ಟಲ್ಲಿ ಇದ್ದ, ಕರೆದು ಕೇಳಿದಾರೆ ಅವನಿಗೆ, ನೀನು ಕಾಂಟ್ಯಾಕ್ಟಲ್ಲಿ ಇದೆಯಂತಪ್ಪ ಅಂತ. ಹೌದು, ಅವನು ಹೇಳಲೇಬೇಕಾಗತ್ತೆ. ಇವತ್ತೆಲ್ಲ ಡಿಜಿಟಲ್ ಕಾಲ, ಇನ್ನು ನಾವು ಮಾತಾಡಿದ್ದೇನೆ ಮುಚ್ಚಿಡೋಕ್ಕಾಗಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಅವನು ಆಚೆ ಬರ್ತಿದ್ದಂಗೆ ಅವನು ನನಗೆ ದಯಾಮರಣ ಕೊಡಿ ಅಂತ ಮಾತಾಡೋಕ್ಕೆ ಶುರು ಮಾಡಿದ. ಅವನಿಗೆ ಭಯ ಶುರು ಆಗ್ತಾ ಇದೆ. ಸೊ ಈ ಥರದ್ದು ಷಡ್ಯಂತ್ರ ಅದು ಕೂಡ ಅನರ್ಥ ಆಗುತ್ತೆ. ಅದು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ಆಗುತ್ತೆ. ಈಗ ನೋಡಿ ಬಂಗ್ಲೆಗೂಡದಲ್ಲಿ ಏನು ಅವಶೇಷಗಳು ಸಿಗ್ತಾ ಇದೆಯೇ, ಅದು ಚಿನ್ನಯ್ಯನ ಮಾತನ್ನು ಚಿನ್ನಯ್ಯನ ಒರಿಜಿನಲ್ ಮಾತೇನಿದೆಯಲ್ಲ ಅದನ್ನು ಜಸ್ಟಿಫೈ ಮಾಡ್ತಾ ಇದೆ. ಇದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನಾವು ಒಟ್ಟಾರೆ. ಓಕೆ, ಒಟ್ಟಾರೆಯಾಗಿ ಸ್ನೇಹಿತರೆ, ನಾವು ಈ ಒಂದು ಸಂಚಿಕೆ ಒಳಗಡೆ ದಿನೇಶ್ ಅವ್ರ ಹತ್ರ ಏನು ಚರ್ಚೆ ಮಾಡಿದ್ವಿ, ದಿನೇಶ್ ಅವರು ಫಸ್ಟು ಚಿನ್ನಯ್ಯ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಆಗ ಸಾವಿರಾರು ಶವಗಳು ಅಂತ ಹೇಳ್ತಾರೆ. ಆದರೆ ದಿನೇಶ್ ಅವರು ಅಷ್ಟು ಅಂತ ಅನ್ನಿಸ್ಲಿಲ್ಲ, ಎಕ್ಸಾಗೇಟ್ ಮಾಡ್ತಾ ಇದ್ದಾನೆ. ಬಟ್ 100 ಶವಗಳನ್ನ ಈ ಥರ ಅಕ್ರಮವಾಗಿ ಬರಿ ಮಾಡಿರೋದು ನಿಜ ಅಂತ ಇವ್ರಿಗೂ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಎಕ್ಸಿಮೇಷನ್ ಮಾಡಿದ್ದೆಲ್ಲೂ ಸಿಗಲಿಲ್ಲ ಅಂತಂದಾಗ ದಿನೇಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಒಟ್ಟು ಪರಿಸ್ಥಿತಿಯನ್ನು ಅವಲೋಕಿಸಿದಾಗ 6ನೇ ಸ್ಪಾಟಲ್ಲಿ ಏನೋ ಸಿಕ್ಕಿದಾಗ ನಾನು ಓದಿದ್ದಲ್ಲ ಅಂತ ಹೇಳೋದಿರ್ಬೋದು, ಮತ್ತು 11A ಅಥವಾ 14 ಸ್ಪಾಟ್ ಅಂತ ಏನು ಕರಿತೀವಿ ಅದನ್ನು ಅವ್ರ ಅಣ್ಣ ಬಂದು ಹೇಳಿದ ಮೇಲೆ ತೋರಿಸಿರ್ತಕ್ಕಂಥದ್ದು ಇರ್ಬೋದು. ಆಮೇಲೆ ಒಂದು ಸಮವಸ್ತ್ರದ ಸಮೇತ ಒಂದು ಶಾಲಾ ಬಾಲಕಿಯನ್ನು ನಾನು ಊತಾಕಿದ್ದೆ ಅಂತ ಹೇಳಿದಾಗ, ಅಲ್ಲಿ ಅದಾದ ಮೇಲೆ ಒಂದು ಮನೆಗೆ ಹೋಗಿ ನೀರು ಕೊಡದೆ ಅಂತ ಹೇಳಿದಾಗ ಮನೆಯವ್ರನ್ನ SIT ವಿಚಾರಿಸಿದಾಗ ನೀರು ಕುಡ್ದಿದ್ದು ನಿಜ, ಆದರೆ ಅವನು ಊತಾಕಿದ್ದು ಅಲ್ಲಲ್ವಲ್ಲ ಅಂತ ಹೇಳಿದ್ದಿರ್ಬೋದು. ಈ ಅಂಶಗಳನ್ನ ಬಳಸ್ಕೊಂಡು ದಿನೇಶ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಅವರ ಒಟ್ಟು ಅಧ್ಯಯನ ಹಿನ್ನೆಲೆ ಹೇಳ್ತಾ ಇರ್ತಕ್ಕಂಥದ್ದು, ಚಿನ್ನಯ್ಯ ಆಮಿಷಕ್ಕೋ ಬೆದರಿಕೆಗೋ ಒಳಗಾಗಿ ಸರಿಯಾದ ಜಾಗಗಳನ್ನ ತೋರಿಸದೇ ಇರೋ ಸಾಧ್ಯತೆ ದಟ್ಟವಾಗಿದೆ. ಯಾಕೆ ಅಂತಂದರೆ ಆತ ಮೊದಲು ಸೌಜನ್ಯ ಹೋರಾಟಗಾರರಿಗೆ ತೋರಿಸಿದ ಸ್ಪಾಟ್ಗಳೇ ಬೇರೆ, ಮತ್ತು ಆತ ಊತಾಕಿದ್ದನ್ನು ನೋಡಿರುವಂಥ ಲೋಕಲ್ಸು ಕೂಡ, ಸ್ಥಳೀಯರೂ ಕೂಡ ಆತ ಕನ್ಫ್ಯೂಸ್ ಆಗಿ ಬೇರೆ ಜಾಗ ತೋರಿಸ್ತಾ ಇರ್ಬೋದು, ನಾವು ತೋರಿಸ್ತೀವಿ ಅಂತ ರೈಟಿಂಗಲ್ಲಿ SIT ಕೊಟ್ಟಿದ್ದಾರೆ. ಅದನ್ನು ಕೂಡ SIT ತನಿಖೆ ಮಾಡಬೇಕಾಗಿದೆ ಅನ್ನೋ ಒಂದು ಭಾವನೆಯನ್ನು ದಿನೇಶ್ ವ್ಯಕ್ತಪಡಿಸಿದರು. ಸೊ ಒಟ್ಟಾರೆಯಾಗಿ ನೋಡಿದಾಗ ಯಾವಾಗ ಅಲ್ಲಿ ಅಸ್ಥಿಪಂಜರಗಳು ಅವಶೇಷಗಳು ಸಿಗಲಿಲ್ವೋ ಆಗ ಮೀಡಿಯಾ ಇರ್ಬೋದು, ಆಪೋಸಿಟ್ ಪಾರ್ಟಿಗಳಿರ್ಬೋದು, ಆಡಳಿತದ ಪಾರ್ಟಿಯ ಕೆಲವರು ಕೂಡ ಧರ್ಮಸ್ಥಳದ ಷಡ್ಯಂತ್ರ ಅಂತ ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಇವರು ಮಾಡ್ತಾ ಇರೋದೇ ಒಂದು ಷಡ್ಯಂತ್ರ ಅಂತ ದಿನೇಶ್ ಹೇಳ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ನಾವು ದಿನೇಶ್ ಅವರಿಂದನೇ ಯಾಕೆ ಇವರಿಗೆ ಅಲ್ಲಿ 106 ಶವಗಳನ್ನ ಹೂತಿಟ್ಟಿರೋದು, ಅಕ್ರಮವಾಗಿ ಹೂತಿಟ್ಟಿರೋದು ನಿಜ ಅಂತ ಅನ್ನಿಸ್ತು, ಚಿನ್ನಯ್ಯನ ಬದಲಾದ ಹೇಳಿಕೆಗಳಿಂದ ಅಲ್ಲಿಯ ಕೆಲವು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳ ಥರದಿಂದ ಮಾತ್ರ ಇವ್ರಿಗೆ ಹೆಂಗೆ ಅನಿಸಿದೆಯಾ ಅಥವಾ ಬೇರೆ ದಾಖಲಾತಿಗಳು ಇದೆಯಾ, ಇವ್ರು ಹೇಳ್ತಾ ಇರೋ ಮಾತಿಗೆ 106 ಶವಗಳನ್ನು ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಹೂತಿಟ್ಟಿರೋದು ನಿಜ ಅನ್ನಲಿಕ್ಕೆ ಯಾವುದಾದ್ರು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದೆಯಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.